ಇವತ್ತಲ್ಲ ನಾಳೆ ಒಂದು ಲೆವೆಲ್ಗೆ ಬಂದೇ ಬರ್ತೀನಿ. ನೋಡಿ ಸುದೀಪ್ ಎಂಟ್ರೆನ್ಸ್. ಹಾಯ್ ಗಾಯ್ಸ್, ನೋಡಿ ಗದಗ್ ಜೂಗೆ ಎಂಟ್ರಿ ಆಗಿದ್ದೀವಿ. ಸೊ ಇದನ್ನ ಬಿಂಕದ ಕಟ್ಟಿ ಜೂ ಅಂತ ಕರೀತಾರೆ. ಆ್ಯಂಡ್ ಪಾಂಡು, ಸುದೀಪ್, ಹಾಯ್ ಹಾಯ್ ಬೋರು. ಬನ್ನಿ ಏನೇನೆಲ್ಲ ಇಲ್ಲಿ ಇದೆ ನೋಡೋಣ. ಸೊ ಯಾವ ಪ್ರಾಣಿ ಇದೆ ಏನಿಲ್ಲ, ಜಸ್ಟ್ ಫಾರ್ ದ ವಾಚಿಂಗ್, ಪ್ಲೀಸ್ ವೇಟ್. ಗಾಯ್ಸ್ ಹೋಗ್ತಾ ಇದ್ದಾರೆ ಎಂಟ್ರೆನ್ಸ್. ಗಾಯ್ಸ್ ನೋಡ್ತಾ ಇರ್ಬೋದು, ಇದು ವಿಶ್ರಾಂತಿ. ಸೊ ಇಲ್ಲೆಲ್ಲ ಬಾಕ್ಸ್ ಕಟ್ಕೊಂಬಂದು ಈ ಸಂಡೇ ಟೈಮಲ್ಲೆಲ್ಲ ಬರ್ತಾರೆ. ಒಂದು ಬಾಕ್ಸ್ ಗಿಕ್ಸ್ ಕಟ್ಕೊಂಡು ಆರಾಮ್ ಕುತ್ಕೊಂಡು ಊಟ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಮಿಡಿ ಗೊತ್ತಾ? ಸೊ ಇಲ್ಲಿ ಯಾವುದೋ ಪ್ರಾಣಿಗಳು ಕಾಣ್ತಾ ಇಲ್ಲ, ಫುಲ್ ಮನುಷ್ಯರೇ ಕಾಣ್ತಾ ಇದ್ದಾರೆ. ಗೈಸ್ ಇವಾಗ ಸ್ಟಾರ್ಟ್ ಆದ್ವು. ಇಷ್ಟೊತ್ತೆಲ್ಲ ಮನುಷ್ಯರೇ ಕಾಣ್ತಾ ಇದ್ರು, ಇವಾಗ ಪ್ರಾಣಿಗಳು ಕಾಣ್ತಾ ಇದೆ. ನೋಡ್ಬೋದು ನೀವು ಗರುಡ. ಆಯ್ ಕಾಕ, ನೋಡ್ಬೋದು ಪಕ್ಷಿ. ಸೊ ನಿಮಗೆ ಜೂಮ್ ಆಗಿ ತೋರಿಸ್ತೀನಿ ನೋಡಿ ಒಂದ್ಸಲ. ಇದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು, ಪಕ್ಷಿಗಳ ಬಗ್ಗೆ ಏನೇನು ಮಾಡುತ್ತೆ ಏನೇನಿಲ್ಲ ಅಂತ. ಗೋಲ್ಡನ್ ಪೇಷಂಟ್ ಅಷ್ಟೇ, ನಾವೇ ಪೇಷಂಟ್ ಅಲ್ಲ. ಪಾಂಡು ನೆಕ್ಸ್ಟ್ ಯಾವುದು? ಸಿಲ್ವರ್ ಪೇಷಂಟ್ ಅಂತ. ಬರೀ ಪೇಷಂಟೇ ಇರೋದು ನೋಡಿ, ನಾವೇ ಪೇಷಂಟ್ ಆಗೋಗಿದ್ದೀವಿ ಇಲ್ಲಿ ಬಂದು. ಅಂದ್ರೆ ಸಿಲ್ವರ್ ಪೇಷಂಟ್ ಅಂದ್ರೆ ಒಂಥರ ಗಾತ್ರ ಏನೋ 125 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 10 ವರ್ಷಗಳು ಜೀವಿತಾವಧಿ. ಬೆಸ್ಟ್ ಅಲ್ಲ, ಪಕ್ಷಿಗಳಿಗೆ ಆರಾಮಾಗಿ 10 ವರ್ಷ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋದು. ಮನುಷ್ಯರಿಗೆ ನೋಡಿ ಕಷ್ಟ ಎಲ್ಲ ಬರೋದು. ನಾವು ಯಾವ ಟೈಮ್ ಸಾಯ್ತೀವೋ ಏನೋ ನಮಗೆ ಗೊತ್ತಿಲ್ಲ. ಲೈಫ್ ಯಾವ್ದು ಬೆಟರ್ ಅಂತೀಯಾ? ಸೊ ಬೆಟ್ರು ಪಕ್ಷಿಗಳೇ ಬೆಟ್ರು. ಮೇನ್ ಪ್ರಾಣಿ ಪಕ್ಷಿಗಳಿಗೆ ಆರಾಮಾಗಿರೋದು, ಫ್ಯಾಮಿಲಿ ಟೆನ್ಷನ್ ಇಲ್ಲ, ಅದು ಟೆನ್ಷನ್ ಆಳು ಮೂಳು. ಸೊ ಮನುಷ್ಯರಿಗೆ ತುಂಬಾ ಟೆನ್ಷನ್ ಬರೋದು. ಆದಷ್ಟು ಕಾಡು ಉಳಿಸ್ಬೇಕಣ್ಣ ನಾವು ಈಗಿನ ಟೈಮ್ನಾಗ. ಸುದೀಪ್, ಕಾಡ್ ಬಗ್ಗೆ ಏನ್ ಹೇಳ್ತೀಯ ಅಭಿಪ್ರಾಯ ನೀನು? ಅಣ್ಣ ಈಗಿನ ಟೈಮ್ ಎಷ್ಟೋ ಜನ ಕಾಡನ್ನ ಕಡಿಬೇಕಂತ ಇದು ಮಾಡ್ತಾರೆ. ಕಾಡು ಉಳಿಸ್ಬೇಕು ನಾವು. ಅದನ್ನ ಕಾಡು ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ, ಕಾಡು ಉಳಿಸಿ ನಾಡು ಬೆಳೆಸಿ. ಯಾಕಂದ್ರೆ ಕಾಡು ಉಳಿಸಿದ್ರೇನೆ ನಾವು ಇರೋದು. ನಮಗ್ ಉಸಿರಾಟ ಬೇಕಂದ್ರೆ ಕಾಡಿಂದಾನೇ ಬರೋದು. ಒಂದು ಗಿಡ ಮರಗಳಿಂದಾನೇ ಬರೋದು. ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ ಅಷ್ಟೇ. ಎಲ್ರು ಪ್ರತಿಯೊಬ್ರು ಕಾಡು ಉಳಿಸಿ ನಾಡು ಬೆಳೆಸಿ. ಗೈಸ್ ಅದೇ ಕೇಳಿದ್ರಲ್ಲ ಇಬ್ರು ಅಭಿಪ್ರಾಯ ಯಾವ ಥರ ಇತ್ತು ಅನ್ಕಂದು. ಸೊ ಏನು ಗೊತ್ತಾ, ಎಲ್ಲರೂ ಹೇಳ್ತಾರೆ ಇವಾಗೆಲ್ಲ ಕಾಡು ಏನಾಗ್ತಾ ಇದೆ ಅಂದರೆ ಎಲ್ಲ ನಾಶ ಆಗ್ತಾ ಇದೆ. ಅಂದರೆ ಯಾವ ಥರ ಅಂತಂದರೆ, ಸೊ ಲೇಔಟ್ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಪ್ರಾಪರ್ಟಿ ಇದೆ ಏನಾದರೂ ಮಾಡ್ತಾ, ಸೊ ತುಂಬ ಲಾಸ್ ಮಾಡ್ತಾ ಇದ್ದಾರೆ, ಕಾಡೆಲ್ಲ ಹಾಳಾಗ್ತಾ ಇದೆ. ಸೊ ಆದಷ್ಟು ಒಂದು ಮರ ನೆಟ್ಟಾದರೂ ಕಾಡನ್ನು ಉಳಿಸಿ ಬೆಳೆಸಿ. ಬನ್ನಿ ಇಲ್ಲೇ ಮತ್ತೆ ಏನೋ ಬಣ್ಣದ ಕೆರೆ ಅದೇನೋ ಇದೆ, ಬನ್ನಿ. ಪಾಂಡು ಅದೇ ಏನೇನೋ ಇದೆ, ಏನು ಏನೇನು ಅದದು ಇದೆ? ಅದೊಂದು ಏನಿಲ್ಲ, ಪ್ರಾಣಿ ಪಕ್ಷಿಗಳು ಮಾತ್ರ ಇರೋದು, ಏನಿಲ್ಲ. ಅದೊಂದು ಇಲ್ಲಿ ಸಿಗುತ್ತಾ? ಬನ್ನಿ ಸಿಕ್ತು. ಈ ಪಕ್ಷಿ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಕೊಕ್ಕರೆ ನೋಡ್ಬೋದು ಯಾವ ಥರ ಇದೆ. ಬನ್ನಿ ನೋಡಿ ಗೈಸ್ ಯಾವ ಥರ ಇದೆ, ಹೆಂಗಿದೆ ನೋಡಿ. ಅದರ ಸೈಟ್ ಇಲ್ಲ. ಪಾಂಡ್ ಕರೀತಾ ಇದೆ. ಅಲ್ಲ ಗಂಟ್ಲು ಅಥವಾ ಏನು ಅದು ಪಾಂಡನ್ ಕರೀತಾ ಇದೆ. ತಿನ್ನಕ್ಕೆ ಕರೀತಾ ಇರೋದು, ಒಳಗಡೆ ಹಾಕೊಂಡ್ಬಿಡ್ತೀನಿ ಅಂತ. ಅದು ನೋಡಿದ್ರೆ ಭಯ ಆಗುತ್ತೆ ಅಷ್ಟಲ್ಲ. ಒಂಥರ ರಣದ ಕಾಯ್ತಲ್ಲ ಆ ಥರ ಕುದ್ಕ ಹಿಡ್ಕೊಂಡ್ಬಿಟ್ಟು ನೋಡಿದ್ರೆ ಭಯ. ಒಂಥರ ಎಲ್ಲಿ ಹಿಡ್ಕೊಂಡ್ಬರ್ತಾರ. ಏನು ಪಾಂಡು ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದೆ ನಿನ್ನ?
ಭಯ ಆಗ್ತಾ ಇದೆ. ವಿಡಿಯೋ ಗೊತ್ತಾಗೋರು ಅದನ್ನ ಮನೆಗೆ ಹೋಗಿ ಸಾಕೊಳ್ತಾನಂತೆ ಪಾಂಡು. ಹುಡುಕಿ ಹುಡುಕಿ ತಿನ್ಬಿಡುತ್ತೆ. ಈ ತರ ಇದಾನೆ ಪಾಂಡು. ಹುಲಿ ಹುಲಿ ಮುಸ್ತಫ ಕ್ಯಾಮ್ರಾಮ್ಯಾನ್ ಮುಸ್ತಫ. ಏನೇನ್ ಮಾಡ್ತಾವೆ ಇವುಗಳು ವಾಸನೆ ಗ್ರಹಿಸುವ, ಶಬ್ದ ಗ್ರಹಿಸುವ ಶಕ್ತಿ ಚೆನ್ನಾಗಿ ಬೆಳವಣಿಗೆ ಆಗಿರುವುದಿಲ್ಲ. ಆದ್ದರಿಂದ ಇವುಗಳು ಅಪತ್ತಗಳು ದೃಷ್ಟಿಯಿಂದಲೇ ಗುರುತಿಸುತ್ತವೆ. ವರ್ಷಕ್ಕೆ 2 ಮರಿ ಜನ್ಮ ನೀಡುತ್ತವೆ. ನೋಡಿ, ಇವು ವರ್ಷಕ್ಕೆ 2 ಮರಿಗಳ ಜನ್ಮ ನೀಡುತ್ತವೆ. ಬೆಸ್ಟ್. 12 ಇಂದ 16 ವರ್ಷ ಬದುಕಿರುತ್ತೆ. ಬನ್ನಪ್ಪ, ಒಳ್ಳೇದಲ್ಲ. ಎಲ್ಲ ಕಾಣಬಹುದು ಒಟ್ಟು. ಯಾವ ನೋಡ್ರಿ ಹೆಂಗಿದೆ ಜೋಮಾಗಿ ತೋರಿಸ್ತಾ ಇದ್ದೀವಿ. ಯಾವ ಪ್ರಾಣಿ ಏನು ಗೊತ್ತಾಗುತ್ತೆ, ತಲೆ ಉಚ್ಚಿಲಾಯ್ತು. ಅನಕೊಂಡ ನೇಕೊಂಡು ನೋಡ್ತೀಯಾ? ನೋಡಿದ್ದು ಬರೀ ಪಕ್ಷಿಗಳು ನೋಡಿದಿರ. ಈಗ ಪ್ರಾಣಿಯಲ್ಲೇ ಹುಲಿ, ಚಿರತೆ, ಸಿಂಹ, ಪ್ರತಿಯೊಂದು ಕ್ರೊಕೊಡೈಲ್ ಎಲ್ಲ ಇರೋದು. ಸೊ ತುಂಬ ಭಯಂಕರವಾದ ಪ್ರಾಣಿ. ಬನ್ನಿ. ಎಲ್ರಿಗೂ ಹೇಳಿದ್ದು ಒಂದೇ, ಸಿಂಹ ಇಲ್ಲ ಅಂತೆ, ಹುಲಿ ಇಲ್ಲ ಅಂತೆ. ಹುಲಿರೋ ಚಿರತೆನಾ? ಚಿರತೆ ಅಂತ ಗಾಯ್ಸ್. ಹುಲಿ ಐತಂತೆ. ಹುಲಿನೇ ಇದೆ, ತೋರಿಸ್ತೀವಿ. ಚಿರತೆ ನೋಡಿ ಮಲ್ಕೊಂಡಿದೆ ಸುಸ್ತಾಗಿ. ನೀವು ಪ್ರತಿ ಅಕಸ್ಮಾತ್ ಎಲ್ಲ ಜನಗಳ ರೆಸ್ಪಾನ್ಸ್ ನೋಡೋದು ಯಾವ ಥರ ಇದೆ ನೋಡಿ ನೋಡ್ಬೋದು. ಇದೆ ಬಿಂಕನಕಟ್ಟೆ ಜೋ ಇನ್ ಗದಗ್. ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ, ಸರಿಯಾಗಿ ಊಟ ಕೊಟ್ಟಿಲ್ಲ. ಕಾಡಿನ ರಾಜ, ಕಿಂಗ್ ರಾಜ. ಅದ್ರ ಕೈಯಲ್ಲಿ ಜನ ಸಿಕ್ಬಿಟ್ರೆ ಏನೇನು ಮಾಡುತ್ತೆ ಯಾರಿಗೂ ಗೊತ್ತು. ನೋಡಿ ಅದ್ರ ಗಾತ್ರ ಎಷ್ಟು, ನಮ್ಮ ಗಾತ್ರ ಎಷ್ಟು. ಸೊ ಅಲ್ಲ ಪಾಪ ಬಚಾವಾಗಿ ಹೊರಬರಾಗ್ತದೆ, ಹೊರಗಾಗ್ತದೆ. ಒಂದ್ಸಲಿ ಅದ್ರ ಕೈಯಲ್ಲಿ ಸಿಕ್ಬಿಟ್ರೆ ಮುಗ್ದಾಯ್ತು. ಇವತ್ತು ನನಗೆ ಆಹಾರನೇ ಅಂತಾನೆ ತಿಳ್ಕೋಬೇಕು. ಹುಡುಕಾಡ್ತಾ ಇದೆ. ಯಾವ ನೋಡ್ಬೋದು ಗಾಯ್ಸ್. ಕಾಣಿಸ್ತಾ ಇಲ್ಲಲ್ಲ? ಕಾಣಿಸ್ತೈತೆ ಗೈಸ್. ವ್ಯಾಕಿಂಗ್ ಮಾಡ್ತಾ ಇದೆ ಕಾಡಲ್ಲಿ. 6 ಪ್ಯಾಕ್ ಬರೋಕ್ಕೋಸ್ಕರ ವಾಕಿಂಗ್ ಮಾಡ್ತಾ 6 ಪ್ಯಾಕ್. ಹುಲಿ ಅದು. ಬನ್ನಿ. ಖುಷಿ ಆಯ್ತು, ಯಾಕಂದ್ರೆ ಭಯಂಕರವಾದ ಪ್ರಾಣಿಗಳು. ಸೊ ಈಗ ಕ್ರಾಕೊಡೈಲ್ ಮೊಸಳೆ ನೋಡ್ತಾ ಇರೋದು. ಸೊ ಅದು ಹಿಂಗಿದ್ರೆ ಇದು ಹಿಂಗಿರೋದು, ಹೆಂಗೆ ಹಿಂಗಿರೋದು. ಹಾಕೊಂಡು ಸಿಕ್ಬಿಟ್ರೆ ನಮ್ಮನ್ ಮುಚ್ಕೊಂಡು ಬಿಡೋದ ಒಳಗಡೆ. ಹೆಂಗ್ ಹೋಗ್ತಾ ಇದಾರೆ ನೋಡಲ್ಲಿ. ಹಿಂದೆ ಸ್ಟಿಕ್ಕರ್ಗೆ ಅದಕ್ಕೆ ಸಿಂಗಲ್ ಸಿಂಹ ಮಸಾಲೆ ಬಂಡ ಬಂತು, ಬಟ್ ನೀರೇ ಬಿಟ್ಟಿಲ್ಲ. ಓ ಇದೆ 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 ನೋಡಿ ಗೈಸ್. ಬ್ಯಾಕ್ ಟು ವಿಡಿಯೋ. ಒಳ್ಳೆ ನರಿ ಅಂತೆ. ಏನು ಪೇಜ್ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ಹೇಗೆ ಹೋಗ್ತಾ ಇದೆ. ಸೊ ತುಂಬ ಖುಷಿ ಆಯಿತು. ಸೊ ಜೂಗೆ ಬಂದು, ಗದಗ ಜೂಗೆ. ಸೊ ಒಂದೊಳ್ಳೆ ಪ್ರಾಣಿ ಪಕ್ಷಿಗಳನ್ನ ನೋಡಿದ್ವಿ. ಯಾಕಂದರೆ ಹುಲಿ, ಸಿಂಹ, ಚಿರತೆ, ಕ್ರಾಕೊಡೈಲ್ ಎಲ್ಲ ಸುಮಾರು ಚೆನ್ನಾಗಿತ್ತು. ಒಂದೊಳ್ಳೆ ಪ್ಲೇಸು. ಪ್ರತಿಯೊಬ್ಬರು ಬರ್ಬೋದು, ಚೆನ್ನಾಗಿದೆ. ಪ್ರತಿಯೊಬ್ಬರು ಎಂಟರ್ಟೈನ್ಮೆಂಟ್ ಎಲ್ರಿಗೂ ಆಗುತ್ತೆ. ಪ್ರತಿಯೊಬ್ಬರು ಬನ್ನಿ, ವೀಕ್ಷಿಸಿ. ನೀವು ಹತ್ರ ಇಲ್ಲೇ ಗದಗಲ್ಲೇ ಹತ್ರ ಇರೋದು. ಪ್ರತಿಯೊಬ್ಬರು ಬನ್ನಿ, ವೀಕ್ಷಿಸಿ, ನೋಡಿ. ಸೊ ಕಾಡನ್ನ ಬೆಳೆಸಿ, ನಾಡನ್ನ ಉಳಿಸಿ. 100% ಬೆಸ್ಟ್ ವಿಶಸ್ ಅಂದರೆ ತುಂಬ ಜನ ಎಷ್ಟೋ ಬಂದು ಕಾಡನ್ನ ನಾಶ ಮಾಡೋಕೆ ಅಂದ್ಕೊತಾರೆ. ಕಾಡನ್ನ ನಾಶ ಮಾಡೋಕೆ ಹೋಗ್ಬೇಡಿ. ಅದರಿಂದ ನಾವು, ನಮ್ಮಿಂದ ಕಾಡಲ್ಲ, ಕಾಡಿಂದ ನಾವು. ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿದ್ರೆ ತಪ್ಪು ಮಿಸ್ ಮಾಡಿ.